ಧೂಮಾವತಿ ಎಂದರೆ ಅಕ್ಷರಶಃ ಹೊಗೆಯಲ್ಲಿ ಇರುವವಳು ಎಂದರ್ಥ. ಹೊಗೆಯ ರೂಪದಲ್ಲಿ ಶತ್ರುಗಳನ್ನ ಸಂಹರಿಸ್ತಾಳೆ ಎಂಬ ಕಥೆಯೂ ಇದೆ. ಧೂಮಾವತಿಯು ತನ್ನ ಅಶುಭ, ಕೊಳಕು ಹಾಗೂ ಕುರೂಪದಿಂದ ಕಾಣಿಸಿಕೊಳ್ಳುವ ದೇವತೆಯನ್ನಾಗಿ ವರ್ಣಿಸಿದೆ. ಆಕೆ ಎಷ್ಟು ಕ್ರೂರಿಯೋ ಅಷ್ಟೇ ದಯಾಳು, ಬೇಡಿದ್ದನ್ನ ಕರುಣಿಸುವ ಮಹಾತಾಯಿ ಎಂದು ವರ್ಣಿಸಿದೆ. ಅಲ್ಲದೆ ಕೋಮಲ ಹೃದಯಿ, ತನ್ನ ಭಕ್ತರಿಗೆ ಸರ್ವವನ್ನು ಸಿದ್ಧಿಸುವವಳು ಎಂದು ವಿವರಿಸಲಾಗಿದೆ. ಹಲವಾರು ಸ್ಥಳಗಳಲ್ಲಿ ಧೂಮಾವತಿಯನ್ನ ಅಲೌಕಿಕ ಶಕ್ತಿಗಳಿಂದ ಮತ್ತು ಬದುಕಿನ ನಾನಾ ಅಡೆತಡೆಗಳಿಂದ ರಕ್ಷಿಸುವವಳು ಎಂದಿದ್ದು, ಆಕೆಯನ್ನ ಆರಾಧಿಸಿದ್ರೆ ಜ್ಞಾನ ಮತ್ತು ಮೋಕ್ಷ ಸೇರಿದಂತೆ ಎಲ್ಲ ಶುಭ ಕಾಮನೆಗಳನ್ನ ದಯಪಾಲಿಸುವವಳೆಂದು ವಿವರಿಸಲಾಗಿದೆ. ಅಲ್ಲದೆ ಧೂಮಾವತಿಯನ್ನೇ ಅಲಕ್ಷ್ಮಿ ಎಂದು ಕೆಲವು ಪುರಾಣಗಳು ಹೇಳ್ತಾರೆ. ತಂತ್ರಶಾಸ್ತ್ರದಲ್ಲಿ ಧೂಮಾವತಿಯನ್ನ ದಶ ಮಹಾವಿದ್ಯೆಯಲ್ಲಿ 7ನೇಯವಳು ಎಂದು ಹೆಸರಿಸಲಾಗುತ್ತೆ. ಗುಹ್ಯ ತಂತ್ರವು ವಿಷ್ಣುವಿನ 10 ಅವತಾರಗಳ ಪೈಕಿ ಮತ್ಸ್ಯಾವತಾರಕ್ಕೆ ಜನ್ಮ ನೀಡಿದ್ದೇ ಧೂಮಾವತಿ ದೇವಿ ಎಂದು ವಿವರಿಸಿದೆ. ಮುಂಡಮಾಲೆಯಲ್ಲಿ ಇದೇ ರೀತಿಯ ಉಲ್ಲೇಖ ಧೂಮಾವತಿಯನ್ನ ವಾಮನನೊಂದಿಗೆ ಸಮೀಕರಿಸುತ್ತೆ.